ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಸೆಕೆಂಡ್ ಸೆಮ್ BComನ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅಂತ ಹೇಳಿ ಈ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಅದರಲ್ಲಿ ಚಾಪ್ಟರ್ 5 ಬಂದುಬಿಟ್ಟು ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಂತ ಹೇಳಿ. ಸೊ ನಾನು ಆಲ್ರೆಡಿ ತುಂಬ ಚಾಪ್ಟರ್ಸ್ ಆ್ಯಂಡ್ ಕಂಪ್ಲೀಟ್ 1 to 4 ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ 5th ಚಾಪ್ಟರ್ದು ಕೂಡ ಸ್ವಲ್ಪ ಟಾಪಿಕ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರೆಲ್ಲ ಆ ವೀಡಿಯೋಸ್ನ ನೋಡಿಲ್ವೋ ಒಂದ್ಸತಿ ಆ ವೀಡಿಯೋಸ್ನ ನೋಡ್ಕೊಂಡು ಬಂದು ಈ ಒಂದು ವೀಡಿಯೋನ ನೋಡಿ, ಬಿಕಾಸ್ ನಿಮಗೆ ಕಂಟಿನ್ಯೂಷನ್ ಅನ್ನೋದು ಪ್ರಾಪರಾಗಿ ಸಿಗುತ್ತೆ ಅನ್ನೋ ಒಂದು ರೀಸನಿಂದ. ಸೊ ಈ ಒಂದು ವೀಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಓಕೆನಾ, ಇದ್ರ ಟೈಪ್ಸು ಮತ್ತು ಇನ್ನೂ ಸ್ವಲ್ಪ ಡೀಟೇಲ್ಸ್ಗಳನ್ನ ಈ ಒಂದು ವೀಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಆಫ್ ಆಲ್ ನಾವು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂತ ಹೇಳಿ ಫಸ್ಟ್ ನಾವು ತಿಳ್ಕೊಬೇಕು. ಓಕೆನಾ, ಸೊ ನೋಡಿ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂದರೆ ಇಟ್ ಮೀನ್ಸ್ ಕಲೆಕ್ಟಿಂಗ್, ಟ್ರೀಟಿಂಗ್, ರೀಸೈಕ್ಲಿಂಗ್ ಆ್ಯಂಡ್ ಸೇಫ್ಲಿ ಡಿಸ್ಪೋಸಿಂಗ್ ವೇಸ್ಟ್ ಟು ಕೀಪ್ ದ ಸರೌಂಡಿಂಗ್ ಕ್ಲೀನ್ ಆ್ಯಂಡ್ ಹೆಲ್ತಿ. ಅಂದರೆ ಏನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ, ಈಗ ಎಕ್ಸಾಂಪಲ್ ನಮಗೆ ಇವಾಗ ನಾವು ಯೂಸ್ ಮಾಡುವಂತಹ ಒಂದು ಕಸ ಆಗಿರ್ಬೋದು ಅಥವಾ ಏನೋ ಒಂದು ಪ್ಲಾಸ್ಟಿಕ್ ಐಟಮ್ಸ್ ಆಗಿರ್ಬೋದು. ಸೊ ಇದನ್ನೆಲ್ಲ ಏನು ಮಾಡ್ತಾರೆ ಅಂದರೆ ಕಲೆಕ್ಟ್ ಮಾಡ್ಕೊಳ್ತಾರೆ. ಓಕೆನಾ, ಕಲೆಕ್ಟ್ ಮಾಡಿಕೊಂಡು ಇದನ್ನು ಅಕಸ್ಮಾತ್ ರೀಸೈಕ್ಲಿಂಗ್ ಮಾಡಬೇಕು ಅಂದರೆ ರೀಸೈಕ್ಲಿಂಗಿಗೆ ಬೈಫರ್ಗೇಟ್ ಮಾಡಿಬಿಟ್ಟು ರೀಸೈಕ್ಲಿಂಗ್ ಕಳಿಸ್ಕೊಳ್ತಾರೆ. ಅದೇ ಏನಾದರೂ ಇದರಿಂದ ಯೂಸ್ಫುಲ್ ಇಲ್ಲ ಅಂದರೆ ಅವಾಗ ಏನು ಮಾಡ್ತಾರೆ ಅಂದರೆ ಪ್ರಾಪರಾಗಿ ವೇಸ್ಟ್ ಅನ್ನೋದನ್ನ ಡಿಸ್ಪೋಸಲ್ ಅನ್ನೋದನ್ನ ಮಾಡ್ತಾರೆ. ಓಕೆನಾ, ಪ್ರಾಪರಾಗಿ ಅದು ಏನು ಕೂಡ ಸರೌಂಡಿಂಗಿಗಾಗಿರಲಿ ಎನ್ವಿರಾನ್ಮೆಂಟ್ಗಾಗಿರಲಿ ಅಥವಾ ಹಾರ್ಮ್ ಆಗದೆ ಇರೋ ರೀತಿ ಇದು ಪ್ರಾಪರಾಗಿ ಡಿಸ್ಪೋಸಲ್ ಮಾಡ್ತಾರೆ. ಸೊ ಅದನ್ನು ನಾವು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತೀವಿ. ಇನ್ನು ಟೈಪ್ಸ್ ಆಫ್ ಸಾಲಿಡ್ ವೇಸ್ಟ್ನ ನಾವು ನೋಡೋದಾದರೆ ಫಸ್ಟ್ ಒಂದು ಬಂದುಬಿಟ್ಟು ಡೊಮೆಸ್ಟಿಕ್ ವೇಸ್ಟ್. ಡೊಮೆಸ್ಟಿಕ್ ವೇಸ್ಟ್ ಅಂದರೆ ಏನು, ವೇಸ್ಟ್ ಫ್ರಮ್ ಹೋಮ್ ಅಂತ ಹೇಳಿ. ಅಂದರೆ ನಾವು ಡೈಲಿ ಯೂಸ್ ಮಾಡುವಂಥ ಒಂದು ಹೋಮಲ್ಲಿರುವಂಥ ವೇಸ್ಟ್, ಎಕ್ಸಾಂಪಲ್ ಫುಡ್ಡು, ಪೇಪರ್ಸು ಅಥವಾ ಒಂದು ಎಲೆಗಳಾಗಿರಲಿ ಅಥವಾ ತರಕಾರಿ ಸಿಪ್ಪೆ ಆಗಿರಲಿ, ಇದೆಲ್ಲ ನಾವು ಡೊಮೆಸ್ಟಿಕ್ ವೇಸ್ಟ್ ಅಂತೀವಿ. ಇನ್ನು ಇಂಡಸ್ಟ್ರಿಯಲ್ ವೇಸ್ಟ್ ಅಂದರೆ ಏನು ಅಂದರೆ ಇದು ಬಂದುಬಿಟ್ಟು ಫ್ಯಾಕ್ಟ್ರಿಯಿಂದ ವೇಸ್ಟ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಎಕ್ಸಾಂಪಲ್ ಕೆಮಿಕಲ್ಲು, ಮೆಟೀರಿಯಲ್ಸು ಅಥವಾ ಮೆಟಲ್ಸು. ಸೊ ಇದೆಲ್ಲ ಒಂದು ಇಂಡಸ್ಟ್ರಿಯಲ್ ವೇಸ್ಟ್ ಆಗಿದೆ. ಇನ್ನು ಅಗ್ರಿಕಲ್ಚರಲ್ ವೇಸ್ಟ್ ಅಂದರೆ ಏನು ಅಂದರೆ ಫಾರ್ಮಿಂಗ್ ಮಾಡಬೇಕಾದ್ರೆ ಯೂಸ್ ಮಾಡುವಂಥ ಒಂದು ವೇಸ್ಟ್ಗಳು, ಎಕ್ಸಾಂಪಲ್ ಕ್ರಾಪ್ ವೇಸ್ಟು, ಅನಿಮಲ್ಸು. ಸೊ ಇದೆಲ್ಲ ಒಂದು ಎಕ್ಸಾಂಪಲ್ ಫಾರ್ ದಿ ಅಗ್ರಿಕಲ್ಚರಲ್ ವೇಸ್ಟ್ ಆಗಿದೆ. ನೆಕ್ಸ್ಟ್ ಬಯೋಮೆಡಿಕಲ್ ವೇಸ್ಟ್. ಬಯೋಮೆಡಿಕಲ್ ವೇಸ್ಟ್ ಅಂದರೆ ಏನು, ಈ ವೇಸ್ಟ್ ಬಂದುಬಿಟ್ಟು ಹಾಸ್ಪಿಟಲಲ್ಲಿ ಯೂಸ್ ಮಾಡುವಂಥ ಒಂದು ವೇಸ್ಟ್ ಆಗಿದೆ. ಸಿರಿಂಜು ಅಥವಾ ಮೆಡಿಸಿನ್ಸ್ ಕವರ್ಸು. ಸೊ ಇದೆಲ್ಲ ಒಂದು ಮೆಡಿಕಲ್ ವೇಸ್ಟ್ ಆಗಿದೆ. ಇನ್ನು ಈ ವೇಸ್ಟ್ ಅಂದರೆ ಏನು ಅಂದರೆ ಎಲೆಕ್ಟ್ರಾನಿಕ್ ವೇಸ್ಟು, ಮೊಬೈಲು, ಗ್ಯಾಜೆಟ್ಸು, ಕಂಪ್ಯೂಟರ್ಸು. ಸೊ ಇದರಿಂದ ಜನ್ರೇಟ್ ಆಗುವಂಥ ಒಂದು ವೇಸ್ಟ್ಗಳು. ಇನ್ನು ಪ್ಲಾಸ್ಟಿಕ್ ವೇಸ್ಟ್ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಪ್ಲಾಸ್ಟಿಕ್ ಮೆಟೀರಿಯಲ್ಸಿಂದ ಇದು ಬಾಟಲ್ಸ್ ಆಗಿರ್ಬೋದು, ಕವರ್ಸ್ ಆಗಿರ್ಬೋದು, ಇದೆಲ್ಲ ಪ್ಲಾಸ್ಟಿಕ್ ವೇಸ್ಟ್ಗಳು. ಓಕೆನಾ, ಸೊ ಇದೆಲ್ಲ ಟೈಪ್ಸ್ ಆಫ್ ಸಾಲಿಡ್ ವೇಸ್ಟ್ ಆಗಿದೆ. ಇನ್ನು ನೆಕ್ಸ್ಟ್ ಟಾಪಿಕ್ ನಾವು ನೋಡೋದಾದರೆ ಇನ್ನು ನೋಡಿ, ನೆಕ್ಸ್ಟ್ ಬಂದುಬಿಟ್ಟು ಮೆಥಡ್ಸ್ ಆಫ್ ವೇಸ್ಟ್ ಡಿಸ್ಪೋಸಲ್. ಯಾವ್ಯಾವೆಲ್ಲ ಮೆಥಡ್ಸಲ್ಲಿ ನಾವು ವೇಸ್ಟ್ ಅನ್ನೋದನ್ನ ಡಿಸ್ಪೋಸಲ್ ಮಾಡ್ತೀವಿ ಅಂದರೆ ಫಸ್ಟ್ ಬಂದುಬಿಟ್ಟು ಲ್ಯಾಂಡ್ ಫಿಲ್ ಮೆಥಡ್. ಲ್ಯಾಂಡ್ ಫಿಲ್ ಮೆಥಡ್ ಅಂದರೆ ಏನು, ಗಾರ್ಬೇಜ್ ಇಸ್ ಬರೀಡ್ ಇನ್ ದ ಗ್ರೌಂಡ್. ಅಂದರೆ ಏನು ಮಾಡ್ತಾರೆ, ಲ್ಯಾಂಡ್ ಫಿಲ್ಲಿಂಗಲ್ಲಿ ಏನು ಮಾಡ್ತಾರೆ ಅಂದರೆ ನಾವೇನು ಈ ಒಂದು ವೇಸ್ಟ್ ಇರುತ್ತಲ್ಲ, ಈ ವೇಸ್ಟ್ನೆಲ್ಲ ಬರೀಡ್ ಮಾಡ್ತಾರೆ ಒಂದು ಗ್ರೌಂಡ್ ಅಥವಾ ಒಂದು ಲ್ಯಾಂಡಲ್ಲಿ ಈ ವೇಸ್ಟ್ನೆಲ್ಲ ಡಂಪ್ ಮಾಡ್ತಾರೆ. ಓಕೆನಾ, ಅದನ್ನು ನಾವು ಲ್ಯಾಂಡ್ ಫಿಲ್ ಮೆಥಡ್ ಅಂತೀವಿ. ಇನ್ನು ರೀಸೈಕ್ಲಿಂಗ್ ಅಂದರೆ ಏನು, ಇವಾಗ ಮತ್ತೆ ರೀಯೂಸ್ ಆಗೋ ಮೆಟೀರಿಯಲ್ಸನ್ನ ಕಲೆಕ್ಟ್ ಮಾಡಿಕೊಂಡು ಅದರಿಂದ ರೀಸೈಕ್ಲಿಂಗ್ ಅನ್ನೋದನ್ನ ಮಾಡಿಬಿಟ್ಟು ಮತ್ತೆ ಅದೇ ರೀತಿ ಇನ್ನೊಂದು ಮೆಟೀರಿಯಲ್ಸ್ ಅನ್ನೋದನ್ನ ಫಾರ್ಮ್ ಮಾಡ್ತಾರೆ. ಓಕೆನಾ, ಅದನ್ನು ರೀಸೈಕ್ಲಿಂಗ್ ಅಂತೀವಿ. ಇನ್ನು ಕಾಂಪೋಸ್ಟಿಂಗ್ ಅಂದರೆ ಏನು ಅಂದರೆ ಆರ್ಗ್ಯಾನಿಕ್ ವೇಸ್ಟ್ ಈಸ್ ಚೇಂಜ್ ಇಂಟು ಅ ಮ್ಯಾನ್ಯೂರ್. ಸೊ ಇದರಿಂದ ಏನಾಗುತ್ತೆ ಅಂದರೆ ಆರ್ಗ್ಯಾನಿಕ್ ವೇಸ್ಟ್ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ. ಇನ್ನು ವೇಸ್ಟ್ ಟು ಎನರ್ಜಿ ಅಂದರೆ ಏನು, ಈ ಒಂದು ವೇಸ್ಟ್ನ ಯೂಸ್ ಮಾಡಿಕೊಂಡು ಎನರ್ಜಿ ಅನ್ನೋದನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಓಕೆನಾ, ಇದೆಲ್ಲ ಮೆಥಡ್ಸ್ ಆಫ್ ವೇಸ್ಟ್ ಡಿಸ್ಪೋಸಲ್ ಆಗಿದೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇದು ತುಂಬ ಇಂಪಾರ್ಟೆಂಟ್. ಓಕೆನಾ, ಅಂದರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲ ಅಂದ್ರೂ ಈ ಒಂದು ಹೆಡ್ಡಿಂಗ್ ಬಂದುಬಿಟ್ಟು ಸ್ವಲ್ಪ ಇಂಪಾರ್ಟೆಂಟ್. ಏನು ಅಂದರೆ 3R ಆಫ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ. ಏನೇನು ಅಂದರೆ ರೆಡ್ಯೂಸು, ರಿಯೂಸು, ರೀಸೈಕಲ್. ರೆಡ್ಯೂಸ್ ಅಂದರೆ ಏನು, ಪ್ಲಾಸ್ಟಿಕ್ನ ರೆಡ್ಯೂಸ್ ಮಾಡಬೇಕು, ಪ್ಲಾಸ್ಟಿಕ್ ಯೂಸೇಜ್ ಅನ್ನೋದನ್ನ ರೆಡ್ಯೂಸ್ ಮಾಡಬೇಕು. ರಿಯೂಸ್ ಅಂದರೆ ನಾವು ಅಕಸ್ಮಾತ್ ಪ್ಲಾಸ್ಟಿಂಗು ಅಥವಾ ರೀಸೈಕಲ್ ಮಾಡುವಂತಹ ವಸ್ತುಗಳನ್ನ ನಾವು ಯೂಸ್ ಮಾಡಿದ್ವು ಅಂದರೆ ಅದನ್ನು ರೀಯೂಸ್ ಮಾಡಬೇಕು. ಅಂದರೆ ಇವಾಗ ಎಕ್ಸಾಂಪಲ್ ಬಾಟಲ್ಸ್ ಆಗಿರ್ಬೋದು, ಬಾಟಲ್ಸ್ ನಾವು ಮತ್ತೆ ಮತ್ತೆ ಯೂಸ್ ಮಾಡ್ಬೋದಲ್ವಾ, ಅದು ಹಾಳಾಗೋರ್ಗೂ ರೀಯೂಸ್ ಮಾಡಬೇಕು. ಅಕಸ್ಮಾತ್ ಹಾಳಾದಮೇಲೆ ನೆಕ್ಸ್ಟ್ ಅದನ್ನು ರೀಸೈಕ್ಲಿಂಗ್ ಮಾಡಿಬಿಟ್ಟು ನ್ಯೂ ಪ್ರಾಡಕ್ಟ್ ಅನ್ನೋದನ್ನ ಫಾರ್ಮ್ ಮಾಡಬೇಕು. ಓಕೆನಾ, ಸೊ ಇಲ್ಲಿಗೆ ಒಂದು ಟಾಪಿಕ್ ಅನ್ನೋದು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಒಂದು ಟಾಪಿಕ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.